ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು 8:30 ಆಗಿದೆ ಆಲ್ಮೋಸ್ಟು. ಇನ್ನೇನು ಅಂಗಡಿಗೂ ಕೂಡ ಹೋಗಬೇಕು. ಇವತ್ತು ರಿತಿಕ್ಷನ್ಗೆ ಆ್ಯಕ್ಚುಲಿ ಬೆಳಗ್ಗೆನೇ ಹೊಡೆದ್ಬಿಟ್ಟಿದ್ದೀನಿ. ಸ್ವಲ್ಪ ಗಿಲ್ಟ್ ಕೂಡ ಕಾಣ್ತಾ ಇದೆ. ಯಾಕಪ್ಪ ಹೊಡೆದೆ ಅಂತ ಹೇಳಿದ್ರೆ, ಇವತ್ತು ಸ್ವಲ್ಪ ಬೆಳಗ್ಗೆನೆ ಲೇಜಿ ಥರ ಆಡಿದ್ಲು. ಇವತ್ತು ಹಿಂದಿ ಇರೋದ್ರಿಂದ ಆ್ಯಕ್ಚುಲಿ ಹಿಂದಿ ಕನ್ನಡ ಬಂತು ಅಂದರೆ ಸ್ವಲ್ಪ ಪ್ಯಾನಿಕ್ ಆಗ್ತಾಳೆ ಅವಳು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ತುಂಬ ಒತ್ತಕ್ಷರಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಅದೆರಡರದ್ರಲ್ಲಿ ಅವಳು ತುಂಬ ಅಂದರೆ ತುಂಬಾ ಪ್ಯಾನಿಕ್ ಆಗಿಬಿಡ್ತಾಳೆ. ಸೊ ಹಾಗಾಗಿ ಬೆಳಗ್ಗೆ ನಾನು ಹೊಡೆದ್ಬಿಟ್ಟೆ. ಅವಳು ಆಮೇಲೆ ಲಾಸ್ಟಲ್ಲಿ ಎಲ್ಲ ಕಲ್ತ್ಕೊಂಡು ಹೋದ್ಲು. ಬಟ್ ಹೊಡೆದೇ ಅದು ಬೇಜಾರಾಗ್ತಾಯಿದೆ ಮನಸ್ಸಿಗೆ. ಹಾಗೆ ಇವತ್ತು ಶ್ರೀರಾಮನವಮಿ ಹಬ್ಬ. ಎಲ್ರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನನ್ನ ಇನ್ವಿಟೇಷನ್ ಕಾರ್ಡ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ವಿಟೇಷನ್ ಕಾರ್ಡಲ್ಲೂ ಈ ಥರ ಮೋಸ ಮಾಡಿಬಿಡ್ತಾರ ಅಂತ ಅನಿಸುತ್ತೆ. ಸೊ ಇನ್ವಿಟೇಷನ್ ಕಾರ್ಡ್ ಯಾವ ಥರ ಸೆಲೆಕ್ಟ್ ಮಾಡೋದು ಏನು ಎಲ್ಲ ಪ್ರತಿಯೊಂದೂ ನಿಮಗೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನಾವು ನಿನ್ನೆ 1-2-3 ಅಂಗಡಿಗೆ ಹೋಗಿದ್ವಿ. ಸೊ ಒಬ್ರಿಗಿಂತ ಒಬ್ಬರು ಅಂದರೆ ಚೀಟ್ ಮಾಡೋಕ್ಕೆ ಜನ ಕಾಯ್ತಿರ್ತಾರೆ ಅಂತ ಅನಿಸುತ್ತೆ. ಸೊ ಇವಾಗ ಆ್ಯಕ್ಚುಲಿ ಲೋಕಿ ಜೊತೆ ಯಾವ್ಯಾವ ಅಂಗಡಿಗೆ ಹೋಗಿದ್ವಿ, ಏನು ಅಂಗಡಿಗೆ ಹೋಗಿದ್ವಿ ಅನ್ನೋದನ್ನು ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ಒಂದು ಕಾರ್ಡಲ್ಲಿ ಎಷ್ಟು ದುಡ್ಡು ಮತ್ತು ವಿತ್ ಪ್ರಿಂಟಾ ವಿತೌಟ್ ಪ್ರಿಂಟಾ ಅನ್ನೋದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ, ಅಂಗಡಿಗೆ ಹೋಗಿ ಏನೇನು ಸೆಲೆಕ್ಟ್ ಮಾಡ್ಕೊಂಬಂದೆ ಅನ್ನೋದನ್ನು ಮೊದಲಿಗೆ ಶೇರ್ ಮಾಡಿಬಿಡ್ತೀನಿ. ಇನ್ನು ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಬರೋಣ ಅಂಥೇಳಿ ನಾವು ಹೊರಟಿದ್ದೆ ನಮ್ಮ ಗಂಡಸಿಲಿರೋ ಹ್ಯಾಂಡ್ ಪೋಸ್ಟ್ಗೆ. ಹೋಗಬೇಕಾದ್ರೆ ನೋಡಿ ಎಷ್ಟು ಬಿಸಿಲಿದೆ. ಬೆಳಗ್ಗೆಯಿಂದ ಅಂತೂ ಮೀಟ್ರು ಅದು ಇದು ಓಡಾಡಿ ಸುಸ್ತಾಗಿತ್ತು. ಬಟ್ ಇನ್ನು ಲೋಕಿನೂ ಹೊರಗಡೆ ಹೋಗೋದಿತ್ತು. ಹಂಗಾಗಿ ಅವನಿಗೂ ನಿದ್ದೆ ಸಾಲಿಲ್ಲ. ಬೆಳಗ್ಗೆಯಿಂದ ಅವನು ಕೂಡ ಶುಂಠಿಗೆಲ್ಲ ಔಷಧಿ ಹೊಡೆದು ಬಂದಿದ್ದ. ಬಟ್ ಆದ್ರೂ ಏನು ಮಾಡೋದು, ಮನೆ ಕೆಲಸ ಮಾಡಿಸ್ಲೇಬೇಕಲ್ಲ. ಇನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ. ಇದು ಫೈನಲಿ ನಾವು ಕೂಡ ಅಂಗಡಿ ಹತ್ರ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ಅಂಗಡಿಯಲ್ಲಿ ಏನೇನು ಕಾರ್ಡ್ಸ್ ಇದೆ ಅಂತ ನೋಡ್ತಾ ಇದ್ವಿ. ನಾವು ಹೋಗಿದ್ದೆ ಹ್ಯಾಂಡ್ ಪೋಸ್ಟಲ್ಲಿರೋವಂಥ ಜನಪ್ರಿಯ ಪ್ರಿಂಟರ್ಸ್ಗೆ. ಸೊ ಪ್ರಿಂಟರ್ಸ್ಗೆ ಹೋದ್ಮೇಲೆ ಅಲ್ಲಿ ಕಾರ್ಡ್ ಎಲ್ಲ ಯಾವ್ಯಾವುದು ಏನೇನು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾಯಿದ್ವಿ. ಈಗ ಇದನ್ನು ತೋರಿಸಿದ್ನಲ್ಲ, ಈ ಕಾರ್ಡ್ಸ್ ಬಂದು 3.5 ಅಂತೆ. ಹಾಗೆ ಲೋಕಿ ಇನ್ನೂ ಯಾವ್ಯಾವ ಕಾರ್ಡ್ ಏನೇನಿದೆ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದ. ಅಷ್ಟರಲ್ಲಿ ನನಗೆ ಅಮ್ಮ ಕೂಡ ಕಾಲ್ ಮಾಡಿದ್ರು. ನಾನು ಅಮ್ಮನ ಹತ್ರ ಹೋಗಿ ಬರೋ ಅಷ್ಟರಲ್ಲಿ ಲೋಕಿನೇ ಯಾವ್ಯಾವ ಕಾರ್ಡ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿದ್ದ. 3.5 ಮತ್ತು 4 ರೂಪಾಯಿ ಈ ಥರ ಇತ್ತು. ಬಟ್ ಸೈಜಸ್ ಮೇಲೆ ಡಿಪೆಂಡ್ಸು ಅಂತಂದರು. ಬಟ್ ಕೆಲವೊಂದು ಕಾರ್ಡ್ಸ್ ಮಾತ್ರ ಸೇಮ್ ಸೈಜೇ ಇತ್ತು. ಸೊ ಹಾಗಾಗಿ ನಾವೆಲ್ಲ ಒಂದೇ ಥರದ್ದು ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಚಿಕ್ಕದು ಬೇಡ, ಮುಂಚೆ ಏನು ನೋಡಿದ್ವಿ 4 ರೂಪಾಯಿ ಕಾರ್ಡು ಅದೇ ಇರಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಸೆಲೆಕ್ಟ್ ಮಾಡ್ತಾ ನೋಡಿದ್ವಿ ಕೆಲವು ಸಿಂಗಲ್ ಕಾರ್ಡ್ ಇತ್ತು, ಆಮೇಲೆ ಫೋಲ್ಡಿಂಗ್ಸ್ ಕಾರ್ಡು ಕೂಡ ಇತ್ತು. ಸೊ ಓಪನ್ ಕಾರ್ಡ್ ಎಲ್ಲ ಇತ್ತು. ಆ ಥರ ಎಲ್ಲ ಏನೂ ಬೇಡ, ಗೃಹ ಪ್ರವೇಶಕ್ಕೆ ಸಿಂಪಲ್ಲಾಗಿರೋದೇ ಇರಲಿ ಅಂಥೇಳಿ ನಾವು ಫಸ್ಟ್ ಏನು ನೋಡಿದ್ವಿ ಅದೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಫಸ್ಟ್ ಈಸ್ ದ ಬೆಸ್ಟ್ ಅಂತ ಹೇಳಿ. ಸೊ ಫಸ್ಟ್ ಹೇಳಿದ್ರು ಅವರು, ಈಗೇನು ನಿಮಗೆ ಫಸ್ಟ್ ತೋರಿಸಿದ್ನಲ್ಲ ಆ ಕಾರ್ಡ್ ಪ್ರೈಸ್ ಬಂದು 4 ರೂಪಾಯಿ ಅಂತ ಹೇಳಿದ್ರು ವಿತ್ ಪ್ರಿಂಟು. ಅದಾದಮೇಲೆ ವೈಟ್ ಆ್ಯಂಡ್ ಬ್ಲ್ಯಾಕು 3.5 ಅಂತ ಹೇಳಿದ್ರು. ಸೊ ನಾವು ಕಲ್ಲರೇ ಕೊಡಿ 500 ಕಾರ್ಡು ಅಂತ ಹೇಳಿದ್ವಿ. ಆಗಲ್ಲ, ಮಿನಿಮಮ್ 1000 ಅಂತ ಹೇಳಿದ್ರು. ಈಗ ಲೋಕಿ ಏನು ನೋಡ್ತಾ ಇದ್ದಾನೆ ಅದೇ ಕಾರ್ಡ್ಗೆ. ಸರಿ ಬೇಡ ಬಿಡು, ಹಂಗಾದ್ರೆ 1000 ಕಾರ್ಡ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು 2.5 ರೂಪಾಯಿ ಕಾರ್ಡೇ ತೊಗೊಂಡ್ವಿ. ಅವರು ಕಡಿಮೆ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿ, ಇಲ್ಲ ಅದಾದರೆ ನಿಮಗೆ ಮಿನಿಮಮ್ 500 ಕಾರ್ಡ್ಗೆ, ಬಟ್ ಅದನ್ನು 4 ರೂಪಾಯಿನೇ ಅಂತ ಹೇಳಿಬಿಟ್ರು. ನಮಗೆ ಆವಾಗ ಬೇಜಾರಾಯಿತು. ಸೊ ಬೇಡ ಅಂಥೇಳಿ ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಯಾವ ಥರದ ಕಾರ್ಡು ಅಂತ ಬಂದಮೇಲೆ ತೋರಿಸ್ತೀನಿ. ಸೊ ಗೈಸ್, ನೋಡಿದ್ರಲ್ಲ, ಆ್ಯಕ್ಚುಲಿ ನಾವು ನೆನ್ನೆದೇ ವ್ಲಾಗ್ಗೆ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ನೆನ್ನೆ ನಾವು ಹೋಗಿದ್ದು ಹ್ಯಾಂಡ್ ಪೋಸ್ಟಲ್ಲಿ, ಅಂದರೆ ನಮ್ಮ ಗಂಡಸಿ ಹ್ಯಾಂಡ್ ಪೋಸ್ಟಲ್ಲೇ ನಾವು ಹೋಗಿದ್ವು. ಸೊ ಅಲ್ಲಿ ಒಂದು 2-3 ಪ್ರಿಂಟರ್ನ ಕೇಳ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಯೂಶ್ವಲಿ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಅಂಗಡಿಗಳೆಲ್ಲ ಅಷ್ಟು ಇರಲ್ಲ ಅಂತ ಹೇಳಿ. ಸೊ ಆ ಬೇಸ್ ಮೇಲೆ ನಾವು ನಿನ್ನೆ ಹೋದಾಗ ಒಂದು 2 ಅಂಗಡೀಲಿ ಒಂದೊಂದು ಡಿಫ್ರೆಂಟ್ ಪ್ರೈಸ್ ಇತ್ತು ಗೈಸ್. ಸೊ ಒಂದು ಅಂಗಡಿಗೆ ಹೋದ್ವಿ, ವಿತ್ ಪ್ರಿಂಟ್ ಬಂದು ಒಂದು ಕಾರ್ಡಿಗೆ 4 ರೂಪಾಯಿ ಅಂತ ಹೇಳಿದ್ರು. ಇನ್ನೊಂದು ಅಂಗಡಿಗೆ ಹೋದ್ವಿ, ಇನ್ನೊಂದು ಅಂಗಡಿಲಿ ಪ್ರೈಸ್ ಬಂದು ವಿತೌಟ್ ಪ್ರಿಂಟೌಟೇ 4 ರೂಪಾಯಿ ಹೇಳಿದ್ರು. ಬರೀ ಕಾರ್ಡಿಗೆ ಅವ್ರು ಹೇಳಿದ್ರು. ಫಸ್ಟ್ ನೋಡಿದ್ದ ಅಂಗಡೀಲಿ ಕಾರ್ಡು ಪ್ರಿಂಟು ಸೇರಿ 4 ಅಂದರು. ಆಮೇಲೆ ಆ ಅಂಗಡೀಲಿ ಕಾರ್ಡಿಗೆ ಮಾತ್ರ 4, ಪ್ರಿಂಟದ್ದು ಬೇರೆ ಚಾರ್ಜು ಅಂತ ಹೇಳಿದ್ರು. ಸರಿ ಫಸ್ಟ್ ಅಂಗಡಿಲೇ ಹೋಗಿ ಕೇಳ್ಕೊಂಬಂದ್ವಲ್ಲ, ರಿಟರ್ನ್ ಅದೇ ಅಂಗಡಿಗೆ ಹೋದ್ವಿ.
ಆ ಅಂಗಡಿಗೆ ಹೋದಾಗ ಅವರು ಮತ್ತೆ ವಿಚಾರಿಸ್ಕೊಂಡು ಬಂದಿದ್ದಾರೆ, ಮತ್ತೆ ಇಲ್ಲೇ ಬರ್ತಾರೆ ಅಂತ ಅವ್ರೇನು ಮಾಡಿದ್ರು, 4 ರೂಪಾಯಿ ಹೇಳಿದ್ದು ನಾನು ವೈಟ್ ಆ್ಯಂಡ್ ಬ್ಲ್ಯಾಕಿಗೆ ಕಲ್ಲರಿಗಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಇದನ್ನೇ ಕೊಡಿ ಅಂತ ಹೇಳಿದ್ವಿ. ಆಮೇಲೆ ಅವ್ರೇನಂದರು, ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಡ್ರೆ ವಿತ್ ಪ್ರಿಂಟ್ ಸೇರಿ ಅದು 2.5 ರೂಪಾಯಿ ಹೇಳಿದ್ರು ಅವರು. ಕಲ್ಲರಿಗಾದರೆ 4 ರೂಪಾಯಿ ಅಂತ ಹೇಳಿದ್ದು. ಸರಿ ನಮಗೆ ಇವಾಗಿರೋ ಬಜೆಟಲ್ಲಿ ನಮಗೀಗ ಅಷ್ಟೊಂದು ಕಾಸ್ಟ್ಲಿದೆಲ್ಲ ನನಗೆ ಬೇಡ, ಸೊ 1 ರೂಪಾಯಿ ಮಿಕ್ಕಿದ್ರೂ ನಮ್ಗೆ ಏನಕ್ಕಾದರೂ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ನಾನೇನು ಮಾಡಿದೆ, ಸರಿ ಬೇಡ ವೈಟ್ ಆ್ಯಂಡ್ ಬ್ಲ್ಯಾಕಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಸರಿ ವೈಟ್ ಆ್ಯಂಡ್ ಬ್ಲ್ಯಾಕೇ ಕೊಡಿ ಅಂತ ಹೇಳಿದೆ. ಅವ್ರ ಮನ್ಸಿಗೆ ಅದೇನಾಯಿತೋ ಗೊತ್ತಿಲ್ಲ. ಸೊ ವೈಟ್ ಆ್ಯಂಡ್ ಬ್ಲ್ಯಾಕ್ ಆದರೆ ಒಂದು 500 ಕಾರ್ಡ್ ಆಗುತ್ತೆ, ಸೊ ಕಮ್ಮಿ ದುಡ್ಡು ಆಗಿಬಿಡುತ್ತೆ ಅಂತ ಮತ್ತೆ ಅವರು ಚೇಂಜ್ ಮಾಡಿಬಿಟ್ರು ನಮಗೆ. ವೈಟ್ ಆ್ಯಂಡ್ ಬ್ಲ್ಯಾಕೂ ಮಿನಿಮಮ್ 1000 ತೊಗೊಳ್ಳೇಬೇಕು ಅಂತ ಹೇಳಿದ್ರು. ನಮಗೆ 1000 ನೆಸೆಸಿಟಿ ಇರಲ್ಲ ಗೈಸ್, ಯಾಕೆ ಗೊತ್ತಾ? ಆಮೇಲೆ ಅವರು ಕಲ್ಲರಲ್ಲಿ 1000 ಅಂತ ಹೇಳಿದ್ರು. ನಾವು ಕಲ್ಲರ್ ಬೇಡ ವೈಟ್ ಆ್ಯಂಡ್ ಬ್ಲ್ಯಾಕೆ 500 ಕೊಡಿ ಅಂತ ಹೇಳಿದ ತಕ್ಷಣ ಮತ್ತೆ ಅದ್ರ ಪ್ರೈಸು, ಸರಿ ನೀವು ಅದನ್ನು 500 ಮಾಡಿಸ್ಕೊಳೋದಾದರೆ ಅದು 4 ರೂಪಾಯಿ ಅಂತ ಹೇಳಿದ್ರು. ನನಗೆ ಒಂಥರ ಶಾಕ್ ಆಗೋಯ್ತು. ಇದೇನು ನೀವು ಹೇಳಿದ್ದು 2.5 ರೂಪಾಯಿ ಅಲ್ವಾ, ಈ ಥರ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಇದು ನೀವು ಕಡಿಮೆ ಕಾರ್ಡ್ ಮಾಡಿಸ್ಕೊಳ್ತಾ ಇದ್ದೀರಲ್ಲ ಅದಕ್ಕೆ, ಇದೇ 1000 ಮಾಡಿಸ್ಕೊಳ್ಳಿ 2.5 ರೂಪಾಯಲ್ಲಿ ಹಾಕ್ಕೊಡ್ತೀನಿ ಅಂತಂದರು. ಏನು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಎಷ್ಟೊಂದು ಸಲ ಅನಿಸಿದೆ ಗಾಯ್ಸ. ಎಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರು ತುಂಬಾ ಬೆಟ್ರು ಅನಿಸುತ್ತೆ. ಯಾಕಂದರೆ ಸೊ ಅಲ್ಲಿ ಏರಿಯಾಗೆ 10 ಅಂಗಡಿ ಇರುತ್ತೆ, ಯಾರಾದರೂ ನಮಗೆ ಕಸ್ಟಮರ್ ಬರಲಿ ಅಂತ ವೆಯ್ಟಿಂಗಲ್ಲಿ ಇರ್ತಾರೆ. ಬಟ್ ಇಲ್ಲಿ ಏರಿಯಾಗೆ ಒಂದೇ ಅಂಗಡಿ ಇರುತ್ತೆ, ಇಲ್ಲಿಗೆ ಬರಲೇಬೇಕು ಅನ್ನೋ ನೆಸೆಸಿಟಿಲಿ ಇರ್ತಾರೆ. ಏನು ಡಿಫ್ರೆನ್ಸ್ ಇದೆ ನೋಡಿ, ಅಲ್ಲಿ ಕಾಯ್ತಿರ್ತಾರೆ, ಇಲ್ಲಿ ಬಂದೇ ಬರ್ತಾರೆ ಅನ್ನೋ ಇದರಲ್ಲಿ ಇರ್ತಾರೆ ಅಷ್ಟೇ. ಸೊ ನನಗದು ಇಷ್ಟ ಆಗಲಿಲ್ಲ. ಸರಿ ಬೇಡ ನಮಗೆ ಅಂತ ಹೇಳಿ ನಾನು ಅಲ್ಲಿಂದ ವಾಪಸ್ ಬಂದೆ. ಆಮೇಲೆ ಅಲ್ಲಿಂದ ವಾಪಸ್ ಬಂದಮೇಲೆ ನಾವು ಅರಸೀಕೆರೆಗೆ ಹೋದ್ವಿ. ಅರಸೀಕೆರೆಯಲ್ಲಿ ಕಲ್ಲರ್ ಪ್ರಿಂಟೇ 500 ಮಾಡಿಕೊಡ್ತೀನಿ ಅಂದರು. ಬಟ್ ಏನು ಚಾರ್ಜ್ ಆಗುತ್ತೋ ಅದಕ್ಕೆ 500 ರೂಪೀಸ್ ಎಕ್ಸ್ಟ್ರಾ ಅಂದರು. ಸರಿ ಆಯಿತು ಬಿಡಿ ಹೋಗಲಿ ಅಂಥೇಳಿ 500ಗೆ ಕಲ್ಲರ್ಗೆ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಸೊ 500 ಕಾರ್ಡಿಗೆ ಅದು ಒಂದು ಕಾರ್ಡಿಗೆ ವಿತ್ ಪ್ರಿಂಟ್ 4 ರೂಪಾಯಿ ಅಂತೆ. ಸೊ ಅಲ್ಲಿಗೆ ಅವ್ರಿಗೆ ನನ್ನ ಪ್ರಕಾರ 2000 ರೂಪಾಯಿ ಆಗುತ್ತೆ. 4 ರೂಪಾಯಿ ಒಂದು ಕಾರ್ಡಿಗೆ ಅಂದರೆ 500 ಕಾರ್ಡಿಗೆ 2000 ಆಗುತ್ತೆ. ಬಟ್ ಅವ್ರು 2500 ಕೇಳಿದ್ರು. ಸರಿ ಹೋಗಲಿ ಬಿಡಿ, ಇನ್ನೇನು ಕಲರ್ ಪ್ರಿಂಟೇ ಮಾಡಿಸ್ತಾ ಇದ್ದೀನಲ್ಲ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆಗಿ ಬಂದೆ. ಇದರಲ್ಲಿ ನನಗೇನು ಅರ್ಥ ಆಗಿದ್ದು ಅಂದರೆ, ನಾನು ಪ್ರತಿ ಸಲಿನೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಎಲ್ಲ ಬಿಸ್ನೆಸ್ ಫೀಲ್ಡಲ್ಲೇ ಯೋಚನೆ ಮಾಡಬೇಡಿ. ಒಬ್ಬೊಬ್ರದ್ದು ಅನುಗುಣವಾಗಿ ಏನಿರುತ್ತೋ ಅದನ್ನು ಮಾಡಿ. ನೀವು ಎಲ್ಲ ಕಸ್ಟಮರ್ಗೂ ಅವ್ರಿಗೇನು ನೆಸೆಸಿಟಿ ಇರುತ್ತೋ ಅದ್ರ ಪ್ರಕಾರ ಹೋದರೆ ಖಂಡಿತ ನಾವು 10 ಜನಕ್ಕೆ ಹೇಳ್ತೀವಿ, ಇಲ್ಲ ಈ ಅಂಗಡಿಗೆ ಹೋಗಿ ಈ ಥರ ಸೆಲೆಕ್ಷನ್ ಇರುತ್ತೆ ಆ ಥರ ಎಲ್ಲ ಹೇಳ್ತೀವಿ. ಬಟ್ ನೀವು ಈ ಥರ ಮಾಡಿದಾಗ ಅಯ್ಯೋ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ನಾನು ಒಬ್ರಿಗೆ ಹೇಳ್ತೀನಿ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಈ ಥರ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಏನಿರುತ್ತೆ ಅನ್ನೋದನ್ನು. ಆ ಕಷ್ಟನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಮಾಡಿಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನೆನ್ನೆ ನಂಗೆ ತುಂಬ ಬೇಜಾರಾಯಿತು. ಎಲ್ಲೋದ್ರೂ ಒಬ್ಬ ಮನುಷ್ಯ ಬೇಕು, ನಮಗೊಂದು ಹೆಸರು ಬೇಕು ಅಂತ ಮಾಡೋರು ಯಾರೂ ಇಲ್ಲ. ನನಗೇನು ನಂಗೆ ದುಡ್ಡು ಬೇಕು, ನಾನು ಸಂಪಾದನೆ ಮಾಡಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ನೋಡ್ತಾರೆ ಹೊರತು ಯಾರೂ ಎಲ್ಲರೂ ನೋಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಬಟ್ ನಿಜವಾಗ್ಲೂ ಎಷ್ಟು ಜನ ನಂಬ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಾವು ನಮಗೇನಾಗುತ್ತೋ ಅದನ್ನು ನಾವು ಇನ್ನೊಬ್ರಿಗೆ ಸಹಾಯ ಮಾಡಿಕೊಂಡೇ ಬಾಳ್ತಿರೋದು. ಬಟ್ ಈ ಥರ ಮಾಡೋಕ್ಕೆ ಹೋಗಬೇಡಿ, ತುಂಬ ಹರ್ಟ್ ಆಯಿತು. ಸೊ ಇನ್ನೇನು ಅಂಗಡಿಗೂ ಕೂಡ ಹೋಗಬೇಕು. ಅಂಗಡೀಲಿ ಇವತ್ತು ಆ್ಯಕ್ಚುಲಿ ನೆನ್ನೆ ನಾನೊಂದು ಸ್ವಲ್ಪ ಡ್ರೆಸ್ ಕೂಡ ತಂದಿದ್ದೆ. ಸೊ ಅದು 200 ರೂಪೀಸ್ ಡ್ರೆಸ್ಸು, ಅದನ್ನು ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ಮನೆ ಹತ್ರ ಕೆಲಸದವರು ಎಲ್ಲೆಲ್ಲಿ ಹೆಂಗೆ ಸಿಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಲೋಕಿ ಇಲ್ಲ, ಲೋಕಿ ಸಂತೆಗೆ ಹೋಗಿದ್ದಾರೆ. ಲೋಕಿ ಬಂದಮೇಲೆ ನಾಳೆ ನಾವು ಇನ್ನೂ ಒಂದು ಸ್ವಲ್ಪ ಐಟಮ್ ತರೋದಿದೆ. ಐಟಮ್ ತರೋದು ಮುಗ್ದೇ ಹೋಯಿತು ಅಂದ್ಕೊಳ್ತೀನಿ. ಬಟ್ ಆದರೂ ಅದು ಮುಗಿತಾನೇ ಇಲ್ಲ. ನೋಡೋಣ. ಅಂಗಡಿಲಿ ಆ್ಯಕ್ಚುಲಿ ಇವತ್ತೇನಾದರೂ ಓಪನ್ ಮಾಡಿದರೆ ಅದನ್ನು ತೋರಿಸ್ತೀನಿ ಗೈಸ್. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಅಂಗಡೀಲಿ ಸ್ಟಾಕ್ ಬಂದಿದೆಯಾ ಏನು ಅಂತ ನೋಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಸೊ ಅಂಗಡಿಗೆ ಹೋಗೋಣ ಬರೀ ಗೈಸ್. ಈಗಷ್ಟೇ ಅಂಗಡಿ ಸ್ಕೂಲ್ ಮಕ್ಕಳೆಲ್ಲ ಹೋದರು. ಸೊ ನಾನು ಸ್ಟಾಕ್ ಬಂದಿರುತ್ತೆ ಅದು ಡ್ರೆಸ್ಸು ಅಂತ ಅಂದ್ಕೊಂಡೆ. ಯಾಕೆಂದರೆ ಬೆಳಗ್ಗೆ ಕಾಲ್ ಮಾಡಿದರು, ಅಂಗಡಿ ಹತ್ರ ತಂದು ಕೊಡ್ತೀನಿ ಕೊರಿಯರು ಅಂತ. ಸೊ ಅದಿನ್ನೂ ಬಂದಿಲ್ಲ. ಸೊ ಕೊರಿಯರ್ ಬಂದ ತಕ್ಷಣ ಯಾವ್ಯಾವ ಥರದ್ದು ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಗೃಹ ಪ್ರವೇಶದ ಕಾರ್ಡ್ ಅಂತೂ ರೆಡಿ ಆಗಿದೆ. ಯಾವ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ ಏನು ಅಂತ ಈಗಾಗಲೇ ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್.
ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರೋರೆಲ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.